ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಹಿಂದೆ ಪ್ರಹ್ಲಾದ್ ಜೋಶಿ ಕೈವಾಡ ಇದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿ ಏನು ಬಂಧನ ಆಗಿದೆಯಲ್ಲ, ಸೊ ಅದರ ಹಿಂದೆ ಇರುವಂತವರೇ ಪ್ರಹ್ಲಾದ್ ಜೋಶಿ ಅಂತ ಹೇಳಿ ಮಾತಾಡಿದ್ದಾರೆ. ಕೇಸ್ ಹಿಂಪಡೆಯದ ಹಿಂದೆ ಪ್ರಹ್ಲಾದ್ ಜೋಶಿಯ ಕೈವಾಡ ಇದೆ. ಕಾಂಗ್ರೆಸ್ನ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. 30 ವರ್ಷದ ಪ್ರಕರಣವನ್ನ ಪರಿಷ್ಕರಿಸಿ ಹಿಂಪಡಿಬೇಕಿತ್ತು. ನಾನು ಈ ಹಿಂದೆ ಕೇಸ್ ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅನ್ನುವಂಥದ್ದನ್ನು ಕೂಡ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಈ ಹಿಂದೆ ಬಿಜೆಪಿಯಲ್ಲಿದ್ದಾಗ ಮುಖ್ಯಮಂತ್ರಿಗಳೇ ಆಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಶ್ರೀಕಾಂತ್ ಬಂಧನ ಖಂಡಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಆಗ ಕೇಸ್ ವಾಪಸ್ ಪಡೆಯೋ ಪ್ರಯತ್ನ ಯಾಕೆ ಮಾಡಲಿಲ್ಲ ಹಾಗಾದ್ರೆ? ಅಂದ್ರೆ ಆಗ ಸರ್ಕಾರ ಇತ್ತಲ್ಲ, ಬಿಜೆಪಿದೇ ಸರ್ಕಾರ ಇತ್ತಲ್ಲ, ಆಗ ಯಾಕೆ ವಾಪಸ್ ಪಡೀಲಿಲ್ಲ? ಈ ಹಿಂದೆ 7-8 ವರ್ಷ ಬಿಜೆಪಿ ಅಧಿಕಾರದಲ್ಲಿತ್ತು. ನಾನು ಕೂಡ ಇದ್ರ ಬಗ್ಗೆ ಪ್ರಯತ್ನವನ್ನು ಪಟ್ಟಿದ್ದೆ, ಆದರೆ ಆಗ ಯಾಕೆ ವಾಪಸ್ ತಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಜಗದೀಶ್ ಶೆಟ್ಟರ್ ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನ ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲುವಾಗಿ ಇದನ್ನ ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನ ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲುವಾಗಿ ಇದನ್ನ ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಹಿಂದೂ ಜಗದೀಶ್ ಶೆಟ್ಟರ್ ಅವರ ಒಂದು ಸ್ಫೋಟಕ ಹೇಳಿಕೆ ಇದು. ಈ ಹಿಂದೆ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ, ಅಂದರೆ ಬಿಜೆಪಿದೇ ಸರ್ಕಾರ ಇದ್ದಾಗ ಅವಾಗ ಯಾಕೆ ವಾಪಸ್ ಪಡೀಲಿಲ್ಲ? ನಾನು ಕೂಡ ಪ್ರಯತ್ನವನ್ನು ಪಟ್ಟಿದ್ದೆ, ಬಟ್ ಆಗಲೇ ಯಾರು ಕೂಡ ಒಲವನ್ನು ವ್ಯಕ್ತಪಡಿಸಲಿಲ್ಲ. ಬಟ್ ಈಗ ಯಾಕೆ ಇದರ ಬಗ್ಗೆ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ? ಇದು ಏನು ಸಿಂಪಲ್ ಆಗಿರುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಇದು ಲೋಕಸಭೆ ಎಲೆಕ್ಷನ್ನ ಗೆಲ್ಲೋದಕ್ಕೆ ಹುನ್ನಾರ ನಡೆಸ್ತಾ ಇದೆ ಬಿಜೆಪಿ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವ್ರ ಮೇಲೂ ಕೂಡ ನೇರ ಆರೋಪ ಮಾಡಿದ್ದಾರೆ. ಈ ಬಂಧನ ಏನಿದೆ ಅಥವಾ ಶ್ರೀಕಾಂತ್ ಅವರ ಮೇಲಿರುವಂಥ ಪ್ರಕರಣ, ಸೊ ಇದೆಲ್ಲದರ ಹಿಂದೆನೂ ಕೂಡ ಪ್ರಹ್ಲಾದ್ ಜೋಶಿ ಕೈವಾಡ ಇದೆ ಅಂತ ಹೇಳಿ ನೇರವಾಗಿ ಈಗ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀಕಾಂತ್ ಪೂಜಾರಿ ಜಾಮೀನು ಭವಿಷ್ಯ ಕೂಡ ಈಗ ಗೊತ್ತಾಗುತ್ತೆ. ಇವತ್ತು ಹುಬ್ಬಳ್ಳಿಯಲ್ಲಿ ನ್ಯಾಯಾಲಯದಲ್ಲಿರುವಂತಹ ಒಂದು ಪ್ರಕರಣ, ಸೊ ಇವತ್ತು ಜೈಲಾಗತ್ತಾ ಬೇಲ್ ಆಗತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಆರೋಪಿ ಶ್ರೀಕಾಂತ್ ಪೂಜಾರಿಯ ಜಾಮೀನು ಕುರಿತಂತಹ ತೀರ್ಪು ಇನ್ನೇನು ಕೆಲವು ಹೊತ್ತಿನಲ್ಲಿ ಹೊರಬರುವಂತಹ ಸಾಧ್ಯತೆಗಳಿವೆ. ಹುಬ್ಬಳ್ಳಿ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಇವತ್ತು ಆದೇಶ ಹೊರಬೀಳುತ್ತೆ. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಇವತ್ತು ನ್ಯಾಯಾಲಯ ಕಾಯ್ದಿರಿಸಿದೆ. ಶ್ರೀಕಾಂತ್ ಪೂಜಾರಿ 1992ರಲ್ಲಿ ನಡೆದಂತಹ ಒಂದು ಗಲಭೆ ಕೇಸ್ ಏನಿತ್ತು, ಅದರ ಒಂದು ಆರೋಪ ಅವ್ರ ಮೇಲೆ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದೆ. ಅಡಕೆ ಮಾರಾಟ ಮಳಿಗೆಗೆ ಶ್ರೀಕಾಂತ್ ಬೆಂಕಿ ಹಚ್ಚಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಹಜರೇ ಸಾಬ್ ಎಂಬುವರಿಗೆ ಸೇರಿದಂತಹ ಒಂದು ಅಡಕೆ ಮಾರಾಟದ ಮಳಿಗೆ ಏನಿತ್ತಲ್ಲ, ಆ ಮಳಿಗೆಗೆ ಬೆಂಕಿ ಇಟ್ಟಿದ್ದ ಶ್ರೀಕಾಂತ್ ಅವರು. ಸೊ ಜಾಮೀನು ಪಡೆದು ಶ್ರೀಕಾಂತ್ ಕೋರ್ಟ್ಗೆನೆ ಹಾಜರಾಗ್ತಿರ್ಲಿಲ್ಲ ಅನ್ನುವಂಥದ್ದು ಕೂಡ ಇವ್ರ ಮೇಲಿರುವಂತಹ ಆರೋಪ. ಶ್ರೀಕಾಂತ್ ಪೂಜಾರಿ ವಿರುದ್ಧ ಬಂಧನದ ವಾರೆಂಟ್ ಕೂಡ ಹೊರಡಿಸಿತ್ತು ಕೋರ್ಟ್. ಈಗ 31 ವರ್ಷಗಳ ನಂತರ ಹುಬ್ಬಳ್ಳಿ ಶಹರ ಪೊಲೀಸರು ಬಂಧಿಸಿದ್ದಾರೆ. ಇದು ಸಾಕಷ್ಟು ಒಂದು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದರೆ 31 ವರ್ಷಗಳಿಂದ ಸುಮ್ಮನಿದ್ದಂಥವ್ರು ಈಗ ಏಕಾಏಕಿ ಈಗ ಇದೇ ಜನವರಿ 22ನೇ ತಾರೀಕು ಭವ್ಯವಾದಂಥ ಒಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಗ 31 ವರ್ಷದ ಹಿಂದೆ ನಡೆದಂಥ ಒಂದು ಗಲಭೆ ಏನಿತ್ತು, ಸೊ ಆಗ ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣ, ರಾಮ ಜನ್ಮಭೂಮಿಯ ವಿವಾದ, ಅಲ್ಲಿ ನಡೆದಂಥ ಒಂದು ಕರಸೇವಕರ ಹೋರಾಟ, ಇದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಒಂದು ಕೇಸನ್ನು ಈಗ ಮತ್ತೆ ಓಪನ್ ಮಾಡಿಕೊಂಡು ಆ ಕೇಸ್ ಇತ್ಯರ್ಥವಾಗಿರಲಿಲ್ಲ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈಗ ಯಾಕೆ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿದಿರಿ ಅನ್ನುವಂಥದ್ರ ಬಗ್ಗೆ ಬಿಜೆಪಿ ಕೂಡ ಅವತ್ತಿನಿಂದಲೂ, ಬಂಧನವಾದಂಥ ದಿನದಿಂದಲೂ ಕೂಡ 3-4 ದಿನದಿಂದ ಆ ಪ್ರತಿಭಟನೆಗಳು ಇನ್ನೂ ಕೂಡ ನಡೀತಾನೆ ಇವೆ. ಸೊ ಈಗ ಅರೆಸ್ಟ್ ಆಗಿರುವಂತಹ ಶ್ರೀಕಾಂತ್ ಪೂಜಾರಿಯ ಭವಿಷ್ಯ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಅವ್ರು ಜೈಲಿನಲ್ಲೇ ಇರಬೇಕಾಗತ್ತಾ ಅಥವಾ ಬೇಲ್ ಸಿಗಬಹುದಾ ಅನ್ನುವಂಥದ್ದು ಇನ್ನೇನು ಇವತ್ತು ಕೋರ್ಟ್ ನೀಡುವಂತಹ ಒಂದು ತೀರ್ಪಿನಲ್ಲಿ ತಿಳಿಯುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಜಾಮೀನು ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ.